ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ. ಬನ್ನಿ ಕುಂಭರಾಶಿಯವರಿಗೆ ಮಾಸ ಭವಿಷ್ಯ ಫೆಬ್ರವರಿ ತಿಂಗಳು ಹೇಗಿದೆ ನೋಡ್ತಾ ಹೋಗೋಣ. ಕುಂಭರಾಶಿಯು ರಾಶಾಧಿಪತಿಯಾದಂತಹ ಶನಿ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ನೀವು ಮೊದಲೇ ಕೆಲವು ವಿಚಾರಗಳಿಗೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ವಿಚಾರವನ್ನ ರೆಡಿ ಮಾಡಿಟ್ಕೊಂಡಿದ್ರಿ. ಖಂಡಿತ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳು ನಿಮ್ಮ ತಲೆಯಲ್ಲಿ ಓಡುವಂತಹ ಒಂದು ಟೈಮು. ಯಾಕೆಂದ್ರೆ ಸ್ವಕ್ಷೇತ್ರದಲ್ಲೇ ಶನೇಶ್ವರ ಇರೋದ್ರಿಂದ ಒಂದು ನಿರ್ಧಾರ ಅಂದ್ರೆ ಮಾಡೇ ಮಾಡ್ತೀನಿ, ಈ ವರ್ಷ ನಾನು ಮಾಡೇ ತೀರ್ತೀನಿ ಅನ್ನೋ ಒಂದು ಅವಕಾಶಗಳನ್ನ ಮಾಡಿದಿರಿ. ಕುಂಭರಾಶಿಯವರು ಖಂಡಿತ ಸಕ್ಸಸ್ ಆಗುತ್ತೆ ವೀಕ್ಷಕರೇ ಕುಂಭರಾಶಿಯವರಿಗೆ. ಯಾಕಂದ್ರೆ 11ನೇ ಮನೆಯಲ್ಲಿ ಬುಧ, ಶುಕ್ರ, ಕುಜ 3 ಗ್ರಹಗಳ ಸಮ್ಮಿಲನ ತುಂಬಾ ಖಂಡಿತ ಲಾಭಾಂಶ ಸ್ಥಾನದಲ್ಲಿ, ಏಕದಶ ಸ್ಥಾನದಲ್ಲಿ ಒಂದು ಗ್ರಹ ಇದ್ರೇನೆ ನಮಗೆ ಅಷ್ಟು ಫಲಗಳನ್ನು ಕೊಡ್ಬೇಕಾದ್ರೆ, ಇನ್ನು ಏಕದಶ ಸ್ಥಾನದಲ್ಲಿ ನಮಗೆ ಕೋಟಿ ಪುಣ್ಯ ಫಲ ಅನ್ನೋ ತರ 3 ಗ್ರಹಗಳನ್ನ ಇಟ್ಕೊಂಡಿದ್ದೀರಿ ಅಂತ ಅಂದ್ರೆ ಕುಂಭರಾಶಿಯವರಿಗೆ ಒಳ್ಳೆ ಫಲಾನುಫಲಗಳನ್ನೇ ಕೊಡ್ತಾ ಹೋಗ್ತಾನೆ. ಬುಧ, ಶುಕ್ರ, ಕುಜ ಒಟ್ಟಿಗೆ ಇರೋದ್ರಿಂದ ಲಾಭಾಂಶಗಳನ್ನ ನೋಡುವಂತಹ ಒಂದು ರಾಶಿ ಕುಂಭರಾಶಿಯವರಾಗಿರುತ್ತೆ. ಯಥೇಚ್ಛವಾದ ಒಂದು ಹಣವನ್ನು ಸಂಪಾದನೆ ಮಾಡುವಂಥದ್ದು ಅಥವಾ ಹಣದ ವಿಚಾರದಲ್ಲಿ ಒಂದು ಒಳ್ಳೆಯ ತರ ಹರಿದು ಬರುತ್ತೆ ನಿಮ್ಮ ಹತ್ರಕ್ಕೆ ಅಂದ್ರೆ ಅದು ಕುಂಭರಾಶಿಯವರಿಗೆ. ಯಾಕಂದ್ರೆ 11ನೇ ಮನೆಯಲ್ಲಿ ಬುಧ, ಶುಕ್ರ, ಕುಜ 3 ಒಟ್ಟಿಗೆ ಇರೋದ್ರಿಂದ. ಇನ್ನು ಶನಿ ಕೂಡ ಸ್ವಕ್ಷೇತ್ರದಲ್ಲೇ ಇರೋದ್ರಿಂದ ಒಳ್ಳೆ ಫಲಗಳನ್ನು ಕೂಡ ನೋಡ್ತಾ ಹೋಗ್ಬೋದು. ಆದ್ರೆ 2ನೇ ಮನೆ ರಾಹು ಇದನ್ನೆಲ್ಲ ಅವ್ನು ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾನೆ. ಯಾಕೆಂದ್ರೆ 2ನೇ ಮನೆ ರಾಹು ಸ್ವಲ್ಪ ಥೈರಾಯ್ಡ್ ಬರ್ಸೋವಂಥದ್ದು, ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚೇಂಜಸ್ ಮಾಡುವಂಥದ್ದು, BP ಶುಗರ್ನ ಜಾಸ್ತಿ ಮಾಡುವಂಥದ್ದು ಮಾಡ್ತಾನೆ. ಅಥವಾ ಬಾಯಿಯಲ್ಲಿ ಹುಣ್ಣುಗಳನ್ನ ಮಾಡುವಂಥದ್ದು, ತಲೆಯಲ್ಲಿ ಡ್ಯಾಂಡ್ರಫ್ನ ಜಾಸ್ತಿ ಮಾಡುವಂಥದ್ದು, ಈ ಥರ ಚರ್ಮಕ್ಕೆ ಸಂಬಂಧಪಟ್ಟಂತ ಕೆಲವು ಕಾಯಿಲೆಗಳನ್ನ ರಾಹು ಕೊಡೋದ್ರಿಂದ ಸ್ವಲ್ಪ ರಾವಿನ ಒಂದು ಶಾಂತಿ ಮಾಡಿಸ್ಕೊಳ್ಳಿ. ಅದೊಂದು ಬಿಟ್ಟರೆ ನಿಮ್ಗೆ ಎಲ್ಲ ಒಳ್ಳೆ ಫಲಗಳನ್ನೇ ನೀವು ನೋಡ್ತಾ ಹೋಗ್ಬೋದು. ಯಾಕೆಂದ್ರೆ 12ನೇ ಮನೆಯಲ್ಲಿ ರವಿ ಕುಳಿತಿರೋದ್ರಿಂದ ನಿಮಗೆ 11ನೇ ಮನೆ ಅಧಿಪತಿಯಾದಂತಹ ಒಂದು 7ನೇ ಮನೆ ಅಧಿಪತಿಯಾಗಿರುವಂತನು ನಿಮಗೆ ಸಪ್ತಮಾಂಶ ಭಾವದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು ಕುಂಭರಾಶಿಯವರು. ರವಿ 12ನೇ ಮನೆ ವ್ಯಯಾಧಿಪತಿಯಾಗಿ ಕುಳಿತಿರೋದ್ರಿಂದ ಸ್ವಲ್ಪ ಮಾಡುವಂತಹ ಕೆಲಸ ಏನ್ ಮಾಡ್ತಿದ್ದೀರೋ ಸ್ವಲ್ಪ ಬೇಗ ಮುನ್ನುಗ್ಗಿ ಮಾಡ್ತಾ ಇರೋದು ಕೆಲಸಗಳಿಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಒಂದು 10% ತಡೆ ಕೊಡ್ತಾನೆ ರವಿ 12ನೇ ವ್ಯಯಭಾವದಲ್ಲಿರೋದ್ರಿಂದ. ಆದ್ರೆ ಒಳ್ಳೆ ರಿಸಲ್ಟ್ನ ಕೂಡ ನೀವು ನೋಡ್ಬೋದು. ಯಾಕೆಂದ್ರೆ ಸಪ್ತಮಾಧಿಪತಿ 12ನೇ ಮನೆ ವ್ಯಯಭಾವದಲ್ಲಿ ಇದ್ರೂ ಕೂಡ ಸ್ವಕ್ಷೇತ್ರದಲ್ಲಿ ಶನಿ ಇರೋದ್ರಿಂದ ಒಳ್ಳೆ ಲಾಭಾಂಶವನ್ನ ನೋಡ್ತಾ ಹೋಗ್ಬೋದು. ಜೊತೆಗೆ 3ನೇ ಮನೆಯಲ್ಲಿ ಚಂದ್ರ ಗುರು ಇದ್ದಾನೆ. ಸೊ ಭಾತೃಸ್ಥಾನದಲ್ಲಿ ಚಂದ್ರ ಗುರು ಇದೆ ಅಂತ ಅಂದಾಗ ಸಹೋದರ ಸ್ಥಾನ, ಪರಾಕ್ರಮ ಸ್ಥಾನ, ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಪರಿಚಯ ಆಗೋದು, ಸ್ನೇಹಿತರು ಪರಿಚಯ ಆಗೋದು. ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಎಲ್ಲರೂ ಸ್ನೇಹಿತರ ಜೊತೆ ಹೊಡಗೂಡಿ ಒಳ್ಳೆ ಟ್ರಿಪ್ ಹೋಗುವಂತ ಚಾನ್ಸಸ್ ತುಂಬಾ ಕುಂಭರಾಶಿಯವರಿಗಿರುತ್ತೆ. ಮತ್ತೆ ಹೊಸ ಫ್ರೆಂಡ್ಸ್ಗಳು ತುಂಬಾ ನೀವ್ಲಿ ಫ್ರೆಂಡ್ಸ್ಗಳು ಹೇಗೆ ಅಂದ್ರೆ ನಿಮ್ಮ ಮನಸ್ಸಿಗೆ ಮುದ ನೀಡುವಂತಹ, ಖುಷಿ ನೀಡುವಂತಹ ಫ್ರೆಂಡ್ಸ್ಗಳು ನಿಮ್ಗೆ ಸಿಗ್ತಾ ಹೋಗ್ತಾರೆ ಕುಂಭರಾಶಿಯವರಿಗೆ. ಅವ್ರ ಜೊತೆ ಎಂಜಾಯ್ ಮಾಡಿ ಬರುವಂಥದ್ದು, ಆ ಎಂಜಾಯ್ಮೆಂಟ್ ನ ಮರಿದೇ ಇರುವಂತಹ ಒಂದು ಫ್ರೆಂಡ್ಸ್ಗಳು ನಿಮ್ಮ ಬಳಿ ಬರ್ತಾ ಹೋಗ್ಬೋದು. ಅಥವಾ ನಿಮ್ಮ ಫ್ರೆಂಡ್ಶಿಪ್ನ ಈ ಹಿಂದೆ ಇರುವಂತಹ ಫ್ರೆಂಡ್ಶಿಪ್ನ ಬಲಿಷ್ಠವಾಗಿ ಮಾಡುವಂಥದ್ದು ಇರ್ಬೋದು. ಈ ತರದೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಕುಂಭರಾಶಿಯವರಿಗೆ. ಆಲ್ಮೋಸ್ಟ್ ಕುಂಭರಾಶಿಯವರಿಗೆ ಈ ವರ್ಷ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಈ ಒಂದು ಮಾಸ ಭವಿಷ್ಯ ಏನಿದೆ ಫೆಬ್ರವರಿ ತಿಂಗಳು, ಅದು ಕೂಡ ತುಂಬಾ ಒಳ್ಳೆ ಫಲಾನುಫಲಗಳನ್ನೇ ನೋಡ್ತಾ ಹೋಗ್ಬೋದು. ಆದ್ರೆ 2ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ಬಾಯಿಗೆ ಸಂಬಂಧಪಟ್ಟಂತೆ ಬಹಳ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಹೆಚ್ಚು ಹುಣ್ಣುಗಳನ್ನು ಉಂಟು ಮಾಡುವಂಥದ್ದು, ದೇಹದಲ್ಲಿ ಹೆಚ್ಚು ಚರ್ಮದ ಕಾಯಿಲೆಗಳನ್ನ ಬಾಧಿಸುವಂಥದ್ದು, ಥೈರಾಯ್ಡ್ ಸ್ವಲ್ಪ ಬರ್ಸ್ಬಿಡ್ತಾನೆ. ಇದು ಒಂದು ತಿಂಗಳು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಜೊತೆಗೆ ನಿಮಗೆ 2ನೇ ಮನೆಯಾದಂತಹ ರಾಹು ಇನ್ನು 18 ತಿಂಗಳು ಬದಲಾವಣೆ ಆಗೋದ್ರಿಂದ ಸ್ವಲ್ಪ ರಾಹು ಶಾಂತಿ ಮಾಡಿಸ್ಕೊಳ್ಳಿ. ರಾಹು ಶಾಂತಿ ಮಾಡಿಸ್ಕೊಳ್ಬೇಕು ಅಂತಂದ್ರೆ ನಿಮ್ಮ ಹತ್ರ ಹಣ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಹೇಳ್ದೆ ನಿಂಬೆಹಣ್ಣು ದೀಪ ಹಂಚೋ ಅಂಥದ್ದು ಅಥವಾ ಅಡಿಕೆ ಹೊಂಬಾಳೆನ ತಗೊಂಡೋಗಿ ಪೂಜೆ ಮಾಡಿಸಿ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬರೋಂಥದ್ದು. ಅದೂ ಆಗಿಲ್ವಾ, ಪ್ರತಿ ಮಂಗಳವಾರ ಹೋಗಿ ದುರ್ಗಾದೇವಿ ದೇವಸ್ಥಾನ ಕುತ್ಕೊಂಡು 10 ನಿಮಿಷ ಪ್ರಾರ್ಥನೆ ಮಾಡ್ತಾ ಬನ್ನಿ, ಒಳ್ಳೇದಾಗತ್ತೆ. ಅದೂ ಆಗಿಲ್ಲ ಅಂತ ಅಂದ್ರೆ ಯಾವ್ದಾರ ಮುಸ್ಲಿಂ ಅವ್ರಿಗೆ ನಿಮ್ ಕೈಯಲ್ಲಾಗಿದ್ದನ್ನ ಸೇವೆ ಮಾಡೋವಂಥದ್ದು, ಒಂದ್ ರೂಪಾಯಿನ 2 ರೂಪಾಯಿನ ಭಿಕ್ಷೆ ರೂಪದಲ್ಲಿ ಅವ್ರಿಗೆ ಕೊಡುವಂಥದ್ದು, ಅಥವಾ ಅವ್ರಿಗೆ ಹೊಟ್ಟೆ ಹಸಿವಿದೆ ಅಂತ ಅಂದಾಗ ಆ ದಿನದ ತಿಂಡಿಗೆ ನೀವು ಹಣ ಕೊಡದೇ ಇದ್ರೂ ಪರವಾಗಿಲ್ಲ, ಹೊಟ್ಟೆ ಹಸಿವಿದೆ ಅಂತ ಅಂದಾಗ ಮುಸ್ಲಿಮರಿಗೆ ನೀವು ಕೊಡೋದ್ರಿಂದ ಏನಾಗುತ್ತೆ, ರಾಹು ತತ್ವ ನಿವಾರಣೆ ಆಗ್ತಾ ಹೋಗುತ್ತೆ. ಏನೂ ಆಗಲ್ಲಪ್ಪ, ನನ್ನ ಕೈಯಲ್ಲಿ 10 ರೂಪಾಯಿನೂ ಕೊಡೋಕ್ಕಾಗಲ್ಲ, ನಾನು ಹೋಗೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಲ್ಲ ಅಂದ್ರೆ ದಯವಿಟ್ಟು ಮುಸ್ಲಿಂ ದರ್ಗಾ ದೇವಸ್ಥಾನ, ಮುಸ್ಲಿಂ ಕಡೆ ದರ್ಗಾಗಳಿರುತ್ತೆ, ಅಲ್ಲಿ ಹೋಗಿ ಒಂದು 10 ನಿಮಿಷ ಒಳಗಡೆ ಕುಳಿತು ಬನ್ನಿ. ನೀವು ಮಲಗುವಂತಹ ಕೋಣೆಯಲ್ಲಿ ಸ್ವಲ್ಪ ನವಿಲ್ ಗರಿಗಳನ್ನ ಇಟ್ಕೊಳ್ತಾ ಬನ್ನಿ. ಯಾಕಂದ್ರೆ ನವಿಲ್ ಗರಿಗೆ ರಾಹುನ ನಿಗ್ರಹಿಸುವಂತ ಶಕ್ತಿ ಇರೋದ್ರಿಂದ ಬಹಳಷ್ಟು ಒಳ್ಳೆಯದನ್ನ ಮಾಡ್ತಾ ಹೋಗುತ್ತೆ. ಸೊ ಹಂಗಾಗಿ ವೀಕ್ಷಕರೇ ಕುಂಭರಾಶಿಯವರಿಗೆ 11ನೇ ಅಧಿಪತಿಯಾದಂತಹ ಬುಧ, ಶುಕ್ರ, ಕುಜ ಮತ್ತೆ ತೃತೀಯಾಧಿಪತಿಯಾಗಿ ಚಂದ್ರ ಗುರು, ಈ 3 ಕೂಡ ನಿಮ್ಗೆ ಒಳ್ಳೆ ಫಲಗಳನ್ನ ಕೊಡೋದ್ರಿಂದ 5 ಗ್ರಹಗಳು ಶುಭಾನು ಫಲಗಳಲ್ಲಿ ಕೊಡ್ತಿರೋದ್ರಿಂದ ಒಳ್ಳೆ ಫಲಗಳನ್ನೇ ಕೊಡ್ತಾ ಹೋಗ್ತಾನೆ ವೀಕ್ಷಕರೇ. ಒಳ್ಳೆಯದಾಗಿ.